ಬೇಗನೆ ಎದ್ದೇಳಿ. ಇನ್ನು ಇಲ್ಲೇ ಯಾಕಿದ್ಯಾ? ಹೊರಗಡೆ ಹೋಗು. ಪಾಂಡುರಂಗ ಈ ಮೂಗಿಗೆ ಅನುಗ್ರಹ ತೋರಿಸಿದಾನೆ. ಅವಳು ಮಾತಾಡ್ತಿದ್ದಾಳೆ. ತಕ್ಷಣನೇ ಇಲ್ಲಿಂದ ಹೊರಡು. ಅವಳು ನೀನ್ ಕೊಟ್ಟ ಪರೀಕ್ಷೆಯಲ್ಲಿ ಗೆದ್ದಿದ್ದಾಳೆ. ಹೊರಡು. ರೊಚ್ಚಿ ಗೆದ್ದು ಏನೇನೋ ಬೊಗಳ್ದೆ ಅಲ್ವೇನೋ? ನಮ್ ಸಕ್ಕು ಭಕ್ತಿ ಮೇಲೇನೆ ಅನುಮಾನ ಪಟ್ಟೆ. ನಿಮ್ಮಿಬ್ಬರಿಗೂ ಇರೋ ವ್ಯತ್ಯಾಸ ಏನು ಅಂತ ಗೊತ್ತಾಯ್ತಾ? ಅವಳು ಪವಿತ್ರವಾದವಳು, ನೀನು ಪಾಪಿ. ಪಾಂಡುರಂಗನ್ ಭಕ್ತರು ಪಾದದ ಹತ್ರ ಕೂತ್ಕೊಳ್ಳೋಕು ನಿನ್ ಯೋಗ್ಯತೆ ಇಲ್ಲ ಕಣೋ. ಮರ್ಯಾದೆಯಿಂದ ಎದ್ದೇಳ ಅಲ್ಲಿಂದ. ಇದು ನಮ್ಮ ಪಾಂಡುರಂಗನ ಗುಡಿ. ಪಾಠ ಮಂತ್ರ ಮಾಡೋ ನಿನ್ನಂತ ಕಳ್ಳ ಬಾಬಾ ನಮಗ್ ಬೇಕಾಗಿಲ್ಲ. ಎದ್ದೇಳಿಲ್ಲಿಂದ ಹೊರಗ್ ಬಾ. ಹೋಗು ಅಂತ ಈ ನಾಗೋಜಿಗೆ ಸೋಲು ಅನ್ನೋದೇ ಇಲ್ಲ. ನಾನು ಸರ್ಪ ದ್ವೇಷ ಇರೋಂತ ವಿಷ ಸರ್ಪ. ನಾನು ನೆನ್ಪಿಟ್ಕೊಳ್ಳಿ. ನಿನ್ನನ್ ಮರೆಯೋದಿಲ್ಲ ಸಕ್ಕು. ನೀನು ನಾಗೋಜಿ ಬಾಬನ್ನ ಅವಮಾನ ಮಾಡಿದ್ಯಾ. ಬರ್ದಿಟ್ಕೋ. ನಿನ್ನ ಜೀವನನ ಸರ್ವನಾಶ ಮಾಡದೆ ನಾನ್ ನಿದ್ರೆ ಮಾಡಲ್ಲ. ನಿನ್ನ ಹೆಸರೇ ಇಲ್ದಾಗ ಮಾಡಾಕ್ತೀನಿ ನಾನು. ಬನ್ನಿ. ಪಾಂಡುರಂಗ, ನಿನ್ ಭಕ್ತರು ಅಂದ್ರೆ ನಿನಗೆ ಎಷ್ಟು ಪ್ರೀತಿ. ಜಿಬ್ರಿ ಈಗ ಮಾತಾಡ್ತಿದ್ದಾಳೆ. ನೀನಿಲ್ಲಿ ಇಲ್ದೇ ಇದ್ರು ನಿನ್ನ ಅನುಗ್ರಹ ನಮ್ಮ ಮೇಲಿದೆ. ಅಯ್ಯೋ ಅಯ್ಯೋ, ಯಾಕೆಷ್ಟ ಅವಸರ? ದಾಮು ಅವರೇ, ಏನಾಯ್ತು ಅಂತ ಹೇಳಿ. ಬರ್ತಿದ್ದ ಹಾಗೆ 2 ಚಂಬು ನೀರನ್ನ ಗಟಗಟ ಅಂತ ಕುಡಿದ್ಬಿಟ್ರಿ. ಸತ್ಯಭಾಮ ಅವರೇ, ಅವಾಗ ಬಂದಿದ್ ಜೋಡಿ ಮತ್ತೆ ನಮ್ಮೂರಿಗೆ ಬಂದಿರೋ ಹಾಗಿದೆ. ಯಾವ ಜೋಡಿ ಹೇಳಿ? ಅಯ್ಯೋ, ಮರ್ತ್ ಹೋಗ್ಬಿಟ್ರ ಹೇಗೆ? ಅದೇ ಸಕ್ಕುಗೆ ನವಿಲ್ಗರಿ ಕೊಟ್ಟಿದ್ರಲ್ಲ ಅವರು. ಆ ರಂಗಣ್ಣ ಮತ್ತೆ ಲಕ್ಕು ಅಮ್ಮ. ನಮ್ ಕತೆ ಮುಗ್ದಾಗೇನೆ. ಅವರಾ? ನೆನ್ಪಾದ್ರು. ಹೌದು, ಅವ್ರು ಇವಾಗ ಯಾಕೆ ಬಂದಿದ್ದಾರೆ? ಅಂದ್ರೆ ಮತ್ತೆ ಯಜಮಾನ್ರಿಗೆ ಬೆಂಕಿಯಲ್ಲಿ ಸುಡೋ ತರ ಆಗ್ತಿದ್ಯಾ, ಇಲ್ಲ ಮೆಟ್ಲಿಗೆ ಅಂಟ್ಕೊಂಡ್ಬಿಟ್ಟಿದಾರಾ? ಅಯ್ಯೋ, ಈ ಸಲ ಹಾಗಲ್ಲ. ಯಜಮಾನ್ರ ಕೈ ಹಿಡ್ಕೊಂಡ್ಬಿಟ್ಟಿದೆ. ಅವ್ರ ಕೈ ವಾಸಿ ಮಾಡೋಕೆ ಒಬ್ರು ದೊಡ್ಡ ಮಂತ್ರವಾದಿನ ಕರೆಸಿದ್ರು. ದೇವುಗಳನ್ನ, ಭೂತಗಳನ್ನ, ಪಿಶಾಚಿಗಳನ್ನ ಹಿಡಿಯೋನು. ಆಮೇಲೆ ಅವನು ಹೋಗಿ ವಿಗ್ರಹ ಇಲ್ದಿರೋ ಗುಡಿ ಒಳಗಡೆ ಕೂತ್ಕೊಂಡ. ಅದೇ ಕಾರಣಕ್ಕೆ ಸಕ್ಕುಗೆ ಆ ಮಂತ್ರವಾದಿಗೆ ದೊಡ್ಡ ಜಗಳ ಆಯ್ತು. ಆಮೇಲೆ ಇನ್ನೇನ್ ಆಮೇಲೆ ಅವನು ಸಕ್ಕುಗೆ ದೊಡ್ಡ ಸವಾಲ್ ಹಾಕ್ದ. ಆ ಮೂಗಿ ಜಿಬ್ರಿ ಹತ್ರ ಮಾತಾಡ್ಸುವಂತ ಸವಾಲ್ ಹಾಕ್ದ. ಛೇ, ಅದೇಗ್ ಸಾಧ್ಯ ಆಗತ್ತೆ? ಸಕ್ಕು ಏನಾದ್ರು ದೇವ್ರ? ಮೂಗಿಗೆ ಮಾತು ಬರೋ ಹಾಗೆ ಮಾಡಕ್ಕೆ? ಮಾತಾಡೇ ಬಿಟ್ಲು. ಆ ಮೂಗಿ ಜಿಬ್ರಿ ಮಾತಾಡೇ ಬಿಟ್ಲು. ಸಕ್ಕುಗ್ ಹೇಗ್ ಸಾಧ್ಯ ಆಯ್ತು? ನನ್ ಪ್ರಶ್ನೆ ಕೂಡ ಅದೇನೆ. ಸಕ್ಕುಗ್ ಹೇಗ್ ಸಾಧ್ಯ ಆಯ್ತು? ಅದಕ್ಕೆ ನನ್ಗೆ ಅನುಮಾನ ಬಂತು, ಆ ಮಾಟ ಮಂತ್ರ ಮಾಡೋ ಜೋಡಿ ಮತ್ತೆ ಬಂದಿರ್ಬೋದೇನೋ ಅಂತ.
ಸತ್ಯಭಾಮ ಅವ್ರ ಮನೆ ಇದೇನಮ್ಮ? ನಾನ್ ಮನೋರಮ ಅವ್ರ ಮನೆಯಲ್ಲಿ ಕೆಲಸ ಮಾಡೋನು. ಅವ್ರು ನಿಮಗೊಂದು ಸಂದೇಶ ಕಳಿಸಿದ್ದಾರೆ. ಇವ್ರನ್ನ ನಮ್ ಚಿಕ್ಕಮ್ಮ ಕಳ್ಸಿದ್ದಾರೆ. ಸರಿ, ನೀವಿನ್ ಹೊರಡಿ. ಹೇಳಿ, ಮುಖ್ಯವಾದ ಸಮಾಚಾರ ಏನಾದ್ರು ಹೇಳಿ ಕಳ್ಸಿದಾರಾ? ನಿಮ್ಮನ್ನ ಭೇಟಿಯಾಗೋಕೆ ಮನೋರಮ ಅವರು ನಾಳೆ ಇಲ್ಲಿಗೆ ಬರ್ತಿದ್ದಾರೆ. ಓ ಹಾಗಾ? ನಿಜವಾಗ್ಲೂನಾ? ನಂಬೋಕೆ ಆಗ್ತಿಲ್ಲ. ಪಾಂಡು ಅಜ್ಜಿ ಅಭಯ ಈ ಮನೆ ಬಿಸಿಲು ಮಳೆ ಪಕ್ಷಿಗಳು ಆಕಾಶ ಸೂರ್ಯ ಸಕ್ಕು ನಿನ್ನಿಂದಾನೆ ನನಗೆ ಮಾತು ಬಂತು. ನಾನು ಮಾತಾಡ್ತಾ ಇದ್ದೀನಿ. ಧನ್ಯವಾದ. ಇದ್ರಲ್ಲಿ ನಂದಡ್ತನ ಏನೂ ಇಲ್ಲ. ನನ್ ಪಾಂಡುರಂಗ ನಿನಗ್ ಮಾತು ಬರೋ ಹಾಗೆ ಮಾಡ್ದ. ನೀನ್ ಎಷ್ಟು ಭಕ್ತಿಯಿಂದ ಅವನ್ನ ಕರ್ದೆ ಅಲ್ವಾ? ಅವನು ನಿನಗ ಅನುಗ್ರಹ ತೋರಿಸಿದಾನೆ. ಇದೆಲ್ಲ ಅವನ್ ಕೃಪೆನೆ. ಸಕ್ಕು ಮಾಡಿದ ಪುಣ್ಯ ಒಂದು ಕಾರಣ ಆದ್ರೆ ನೀನು ಒಂದು ಕಾರಣ. ನಿಂದು ನಿರ್ಮಲವಾದ ಮನ್ಸು, ನಿಷ್ಕಲ್ಮಶವಾದ ಭಕ್ತಿ. ಅದಕ್ಕೆ ದೇವ್ರು ಕರುಣೆ ತೋರಿಸಿದಾನೆ. ನಿನ್ ಮನ್ಸು ನಿಷ್ಕಲ್ಮಶವಾದದ್ದು. ಅದಕ್ಕೆ ನಿನ್ ವಿಷಯದಲ್ಲಿ ಪವಾಡ ನಡೀತು ಜಿಬ್ರಿ. ಹಾ, ಅದೇನಂದ್ರೆ ಈಗ ನನಗ್ ಕೆಲ್ಸ ಕಮ್ಮಿ ಆಯ್ತು. ಜಿಬ್ರಿ ಸನ್ನೆ ಮಾಡುವಾಗ ಅವಳ ಮನ್ಸಲ್ಲಿ ಇರೋದೆಲ್ಲ ನಿಮ್ ಎಲ್ಲರಿಗೂ ವಿವರಿಸಿ ಅರ್ಥ ಆಗೋ ತರ ಹೇಳ್ಬೇಕಿತ್ತು. ಈಗ ಅವಳು ಮಾತಾಡೋದ್ರಿಂದ ನಾನು ಹೇಳೋ ಅವಶ್ಯಕತೆ ಇಲ್ಲ. ಬನ್ನಿ ಮಕ್ಕಳ, ಮೂವರು ಒಂದ್ ಕಡೆ ನಿಂತ್ಕೊಳ್ಳಿ. ಬಾ ಸಕ್ಕು, ಇಲ್ ಬಾ. ಯಾಕ್ ಮುತ್ಕಮ್ಮ? ನಿನ್ಗೆ ದೃಷ್ಟಿ ತೆಗಿಯೋಕೆ. ಆ ದುಷ್ಟ ಜಮೀನ್ದಾರ ಸಕ್ಕುಗೆ ಕೆಟ್ಟದಾಗ್ಲಿ ಅಂತ ಅನ್ಕೋತಿದ್ದಾನೆ. ಆವಾಗ್ಲೇ ಬಂದಿದ್ನಲ್ಲ ಆ ಮಂತ್ರವಾದಿ, ಅವನನ್ ಯಾರ್ ಕಳ್ಸಿದ್ರೋ ಆ ದೇವ್ರಿಗೆ ಗೊತ್ತು. ಆ ನಾಗೋಜಿ ಬಾಬನ್ ದೃಷ್ಟಿ ಖಂಡಿತ ನಿಮ್ಮೂವರೆಗೂ ಆಗಿರುತ್ತೆ. ಅವನೊಬ್ಬ ರಾಕ್ಷಸ. ನಮ್ ಸಕ್ಕು ಅವನಿಗೆ ಸರಿಯಾಗಿ ಬುದ್ಧಿ ಕಲ್ಸಿದ್ಲು. ಅನ್ಯಾಯವಾಗಿ ಶಾಪ ಹಾಕ್ ಹೋದ ಆ ದುಷ್ಟ ಮಂತ್ರವಾದಿ. ದೃಷ್ಟಿ ತೆಗಿಲೇಬೇಕು. ಹೌದು, ನಮ್ ಜಿಬ್ರಿ ಚೆನ್ನಾಗ್ ಮಾತಾಡ್ತಿದ್ದಾಳೆ. ಪಾಪ ಹುಡುಗಿ ಮೇಲೂ ಅವ್ನ್ ಕಣ್ಬಿದ್ದಿರತ್ತೆ.